ಅಜ್ಜಯ್ ಅಜ್ಜಯ್ ನಿಂತ್ಕೊಳ್ಳೋ, ಕೋಪ ಮಾಡ್ಕೋಬೇಡ. ಅವ್ರಗಳ ಮುಂದೆ ಕೂತ್ಕೊಂಡು ಕೇಸ್ ಡಿಸ್ಕಸ್ ಮಾಡಕ್ಕಾಗಲ್ಲ ಅಕ್ಕ. ಸರಿ, ನಿನ್ ರೂಮಲ್ಲಿರು, ನಾನು ಊಟ ಬಡಿಸ್ಬಿಟ್ಟು ಬರ್ತೀನಿ. ಸರಿ. ಬಂದು ಹಸನೆಂದು ಸಾರ್. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ, ನೀನೇನೇ ಮಾಡ್ತಿದ್ಯಾ? ನಂಗೆ ಹಸಿವಿಲ್ಲ. ಏಯ್ ಊಟ ಮಾಡು, ಹೋಗೋ. ಆಯ್ತು. ನೋಡಿದ್ರಾ, ಒಂದ್ ಕಡೆ ಅಜ್ಜಿಗೆ ಊಟ ಬಡಿಸ್ತಿದ್ದೀನಿ, ಇನ್ನೊಂದ್ ಕಡೆ ಇವ್ನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಯಾವ ಕಡೆ ಹೋಗೋದು ನಾನು? ಪ್ರತಿಭಾ, ಬಂದೆ ಅಜ್ಜಿ. ನಾ ಕೊಟ್ಟಿದ್ದ ಸ್ಯಾಂಪಲ್ ರಿಪೋರ್ಟ್ ಬಂತಾ? ಓಕೆ, ಗುಡ್. ಅದನ್ನ ಫೈಲ್ ಮಾಡಿಡಿ, ನಾ ಆದಷ್ಟು ಬೇಗ ಬಂದು ನೋಡ್ತೀನಿ. ಓಕೆ, ಬಾಯ್. ಸರಿ ಸರಿ, ಈಗ ಹೇಳು, ಗೌರಮ್ಮ ಹೇಗೆ ಕೊಲೆ ಆದ್ರು ಅಂತ. ನೀವು ಈ ಕೆಲಸ ಮಾಡ್ತಾನೋ ನಾನು ಹೇಳೋದನ್ನ ಕೇಳಿಸ್ಕೊತೀರಾ? ನೋಡು, ದಿಶಾಗ್ ಪ್ರಾಮಿಸ್ ಮಾಡಿದ್ದೀನಿ, ಅವಳ ಮದುವೆ ದಿನ ನನ್ನ ಕೈಯಾರೆ ಹೂ ಕಟ್ಕೊಡ್ತೀನಿ ಅಂತ. ನೀನು ಹೇಳ್ತಾ ಇರು, ನಾನು ಕೇಳಿಸ್ಕೊತೀನಿ, ನನಗೆಲ್ಲ ಗೊತ್ತಾಗ್ತದೆ. ಓಕೆ. ಗೌರವ್ನವರು ತುಂಬ ಕಿರಿಕಿರಿ ಹೆಂಗ್ಸಂತೆ, ಎಲ್ಲರ ಮೇಲೂ ಸಂದೇಹ ಪಡ್ತಿದ್ರಂತೆ. ಆದರೆ ದೇವ್ರಂದ್ರೆ ತುಂಬ ಭಕ್ತಿ ಶ್ರದ್ಧೆ. ಆಸ್ತಿಗೋಸ್ಕರ ತನ್ನ ಮೈದನರು ತನ್ನನ್ನು ಸಾಯಿಸ್ತಾರೆ ಅಂತ ಗೌರವ್ನವರು ಹೆದರಿದ್ರಂತೆ. ಅದರಿಂದ ಅವ್ರ ತಮ್ಮನ ಮನೆಗೆ ಬಂದು ಉಳ್ಕೊಳಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಕೂಡ ಅವ್ರು ಯಾರನ್ನೂ ನಂಬ್ತಿರ್ಲಿಲ್ವಂತೆ. ಎಲ್ಲಾದ್ರ ಮೇಲೂ ಸಂಶಯ ಪಡೋರು. ಅವ್ರೊಂದು ಸಪ್ರೇಟ್ ರೂಮಲ್ಲಿ ಇದ್ರಂತೆ. ಒಳಗೆ ಯಾರನ್ನೂ ಸೇರಿಸ್ತಾನೂ ಇರಲಿಲ್ಲ, ಅವರು ಆಚೆ ಹೋಗ್ತಿರ್ಲಿಲ್ವಂತೆ. ಮತ್ತೆ ಅವರು ಊಟ ತಿಂಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಅಲ್ಲೇ ಒಂದು ಪುಟ್ಟ ಜಾಗದಲ್ಲಿ ಹಣ್ಣು ತರಕಾರಿ ಬೆಳೆಸ್ತಿದ್ರಂತೆ. ಅದರಲ್ಲೇ ಅಡುಗೆ ಮಾಡ್ಕೋತಿದ್ರು. ದೇವ್ರಿಗೂ ಅದರಲ್ಲೇ ನೈವೇದ್ಯ ಮಾಡೋರಂತೆ. ಓ, ತುಂಬಾ ಪೂಜೆ ಪುನಸ್ಕಾರ ಮಾಡ್ತಿದ್ರೇನೋ. ಈಶ್ವರನ್ ಪರಮ ಭಕ್ತಿ ಅಂತೆ. ಇಡೀ ದಿನ ಪೂಜೆ ಮಾಡೋದೇ ಅವ್ರ ಕೆಲಸ. ಒಂದೊಂದ್ಸಲ ಚಿದಾನಂದ ಮೂರ್ತಿ ಅವ್ರ ಸೊಸೆ ಯಶೋಧ ಅಕ್ಕಿ ಬೇಳೆ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ರಂತೆ. ಹೆಸರೇನಂತೆ? ಯಶೋಧ. ಯಶೋಧ. ಅಮ್ಮ, ಒಳಗೆ ಬರಬೇಡ. ಏನು ಅದು ಅಮ್ಮ, ಮನೆಗೆ ಅಂತ ಅಕ್ಕಿ ಹಿಟ್ಟು ಮಾಡಿಸಿದ್ದೆ, ಪಾಪ ನಿಮಗೂ ಬೇಕಾಗತ್ತೆ ಅಂತ ತಂದೆ. ತಗೊಳ್ಳಿಮ್ಮ. ಇದನ್ನೆಲ್ಲ ಯಾರು ಕೇಳಿದ್ರು? ಇದ್ರಲ್ಲಿ ವಿಷ ಬೆಳೆಸಿದ್ಯಾ? ಅಯ್ಯೋ ದೇವ್ರೆ, ನಾನು ಯಾಕಮ್ಮ ಇದ್ರಲ್ಲಿ ವಿಷ ಹಾಕ್ಲಿ? ಯಾಕೆ ಅಂದ್ರೆ ನನ್ನ ಆಸ್ತಿಗೋಸ್ಕರ. ನೀನು, ನಿನ್ನ ಗಂಡ, ನಿನ್ನ ಮೈದ್ನ ಎಲ್ಲರೂ ಸೇರಿ ನಾನು ಸಾಯಿಸಿ ನನ್ನ ಆಸ್ತಿ ಹೊಡ್ಕೋಬೇಕು ಅಂತ ಇದ್ದೀರಾ. ನೀನು ಅಕ್ಕಿ ಇಟ್ಟರು ಬೇಡ, ಎಂಟಾದ್ರು ಬೇಡ, ಹೋಗಾಚೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮದುವೆ
ಹೇಮಂತ್ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್